टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗಿದೆ. ಸಾಲು ಸಾಲು ಹತ್ಯೆಗಳಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳು ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು ಸಾಮೂಹಿಕ ರಾಜೀನಾಮೆ ಅಂತೇಳಿ. ಈಗ ಸದ್ಯಕ್ಕೆ ಮಾಜಿ ಮೇಯರ್ ಆಗಿದ್ದಂತಹ ಸದ್ಯಕ್ಕೆ ಹಾಲಿ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತಹ ಅಶ್ರಫ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. TV9 ಜೊತೆ ಮಾತಾಡಲಿಕ್ಕೆ ಅಶ್ರಫ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಶ್ರಫ್ ಅವರು, ಈಗ ಸಾಮೂಹಿಕ ರಾಜೀನಾಮೆ ಪರ್ವ ಸ್ಟಾರ್ಟ್ ಆಗಿರುವಂಥದ್ದು, ನೀವು ಕೂಡ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ. ಏನು ಉದ್ದೇಶಕ್ಕೆ? ನೋಡಿ, ಉದ್ದೇಶ ಏನಂತ ಹೇಳಿದರೆ, ಈ ನಮ್ಮ BJP ಸರ್ಕಾರ 5 ವರ್ಷ ಮೊದಲಿರುವ ಸಮಯದಲ್ಲಿ ಅವರು ಬಜರಂಗದಲ್ಲಾಗಿ BJP ಆಗಲಿ ಯಾರ ಬೇಡದ ರೀತಿಯಲ್ಲಿ ನಮ್ಮ ಮುಸಲ್ಮಾನರು ನಿಂದನೆ ಮಾಡ್ತಾ ಇದ್ದರು. ಮತ್ತು ಆವಾಗ ನಮ್ಮನ್ನು ಇದು ಮಾಡೋದು. ಆಗ ನಾವೆಲ್ಲ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಯಾಕಂದರೆ ನಾವು ಯಾವ ಕಾಂಗ್ರೆಸ್ ಪಕ್ಷ, ನಮ್ಮ ಜನರು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ಬಂದ ಮೇಲೆ ಏನಾದರೂ ಸರಿ ಆಗ್ಬೋದು ಅಂತ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಪದೇ ಪದೇ ಈ ರೀತಿ ಅವರು ಹೇಳಿಕೆ ಕೊಡುವುದು, ಬೇಡದ ಮಾತಾಡೋದು, ಪ್ರಚೋದನ ಭಾಷಣ ಮಾಡೋದು, ಈ ರೀತಿ ಹಲ್ಲೆ ಈ ರೀತಿ ಆಗ್ತಾಯಿದೆ. ಅದನ್ನು ಕಡಿವಾಣ ಹಾಕಲಿಕ್ಕೆ ಇಷ್ಟು ತನಕ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿಲ್ಲ. ಆಗಿರುವಾಗ ಇತ್ತೀಚೆಗೆ ನಡೆದಂಥ ನಮ್ಮ ಅಶ್ರಫ್ ಅವ್ರದ್ದು ಕುಡುಪಲ್ಲಿ ಒಂದು ಕ್ರೂರವಾಗಿ ಹತ್ಯೆ ಆಯಿತು. ಯಾಕೆಂದರೆ ಸಾಮೂಹಿಕವಾಗಿ ಜನರು ಹಲ್ಲೆ ಮಾಡಿದರು. ತುಂಬ ಜನರು ಆಕ್ರೋಶ ಹಾಕಿಕೊಂಡ್ರು. ಯಾಕೆಂದರೆ ಅವರೊಬ್ಬ ಕೇರಳದ ಒಬ್ಬ ಹುಡುಗ ಮಾನಸಿಕವಾಗಿ ಊರು ಬಿಟ್ಟು ಈ ಊರಿಗೆ ಬಂದು ಏನಾದರೂ ದುಡಿ ಕೆಲಸ ಮಾಡುವಂಥ ತಿನ್ನುವಂಥ ಕೆಲಸ ಮಾಡುವ. ಆಗ ಅದೆಲ್ಲ ನಾವು ಎಷ್ಟು ಇದು ಮಾಡಿ ಜನರಿಗೆ ಯಾವುದೋ ತೊಂದರೆ ಆಗದ ರೀತಿಯಲ್ಲಿ ಅವರನ್ನು ಮರಣವನ್ನು ಇಟ್ಕೊಂಡು ಅವರ ಊರಿಗೆ ತಲುಪಿಸುವಂಥ ಕೆಲಸ. ಯಾಕೆಂದರೆ ಶಾಂತಿ ಬೇಕು ನಮಗೆ ಹೇಳ್ಕೊಂಡು ಆಗಲೇ ನಾವೆಲ್ಲರೂ ಕೂಡ ಪಕ್ಷದ ಮುಸ್ಲಿಂ ಮುಖಂಡರು ಆಕ್ರೋಶಗೊಂಡಿದ್ದೇವೆ. ಆಗ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಇಲ್ಲಿ ಆಗಮಿಸುವಾಗ ನಾವು ಆಕ್ರೋಶಗೊಂಡಿದ್ದೇವೆ. ಯಾಕಂದರೆ ನಾವು ಇಷ್ಟು ತನಕ ಯಾವ ಮುಖಂಡರು ಕೂಡ ನಾವು ಆ ರೀತಿ ಮಾತಾಡಲಿಲ್ಲ. ಯಾಕೆಂದರೆ ನಮ್ಮ ಒಂದು ಮುಖಂಡರು ನಾವು ಗೌರವವಾಗಿ ಮಾತಾಡುವಂಥ ಆ ದುಃಖದಿಂದ ನಾವು ಆ ರೀತಿ ಮಾತಾಡಿದೆ. ಆಗ ನಮ್ಮ ಗೃಹ ಮಂತ್ರಿಯವರು ನಮ್ಮ ಪೊಲೀಸ್ ಇಲಾಖೆ ಮಾತಾಡಿಕೊಂಡು ನಾವು ಅದನ್ನು ಸರಿಪಡಿಸಿ ಇನ್ನು ಮುಂದೆ ಆಗಲ್ಲ ಅಂತ ಹೇಳಿಕೊಂಡು ನಾವೊಂದು ಧೈರ್ಯದಿಂದಿದ್ದೇವೆ. ಅವರು ಹೋದ ತಕ್ಷಣವೇ ಆವಾಗಲೇ ಶುರು ಆಯಿತು. ಯಾಕೆಂದರೆ ಪೂಂಜೆ ಅವರು ನಮ್ಮ ಮೇಲೆ ಬೇಡದ ಮಾತಾಡೋದು. ಮತ್ತು ಅದರ ನಂತರ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಸುಹಾಸ್ ಶೆಟ್ಟಿ ಹತ್ಯೆ ಆದ ಮೇಲೆ ಅವರು ಬಂದು ಕರೆ ಕೊಟ್ಟು ಅಮಾಯಕರ ಮೇಲೆ ಹಲ್ಲೆ ಮಾಡಿದ್ರು. 2-3 ಜನರಿಗೆ ಚೂರಿ ಇರ್ತ ಮಾಡಿಕೊಂಡು ಗಾಯ ಮಾಡಿಕೊಂಡ್ರು. ಅದರಲ್ಲಿ ಕಣ್ಣೂರು ಒಬ್ಬ ನೌಶಾದ್ ಅಂತ ಒಬ್ಬರು, ಅವರು ಅಂದರೆ ಖಂಡಿತ ಹೋಗಬೇಕೆ ಅಂದರೆ ಅವರ ಹೊಟ್ಟೆ ಒಳಗೆ ಇಷ್ಟು ದೊಡ್ಡ ಚೂರಿ ಒಳಗಿತ್ತು ಮತ್ತು ಆಪರೇಷನ್ ತಗೊಂಡಿದ್ದೆ.